ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬರ ಸಿರಿ ಯೂಟ್ಯೂಬ್ ಚಾನಲ್. ಗೈಸ್, ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ನನ್ನ ಮೋಸ್ಟ್ ಫೇವ್ರೆಟ್ ದೇವರು. ನಾನು ನೆನೆಸ್ಕೊಳ್ದೇ ಇರೋ ದಿನನೇ ಇಲ್ಲ. ಸೊ ನಾನು ಎವ್ರಿ ಮಿನಿಟ್ಸ್ ಕೂಡ ನಾನು ಈ ಒಂದು ದೇವ್ರನ್ನ ನೆನಪಿಸ್ಕೊತಾನೆ ಇರ್ತೀನಿ. ನನ್ನ ಫೇವ್ರೆಟ್ ದೇವರು. ನಾನಂತೂ ಈ ದೇವ್ರನ್ನ ತುಂಬಾ ನಂಬಿದ್ದೀನಿ. ಸೊ ಯಾವ ದೇವರು ಅಂದರೆ ಚಿಕ್ಕಣ್ಣ ಸ್ವಾಮಿ. ನಾವಿವತ್ತು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ರೀಸನ್ ಇದೆ, ವಿಡಿಯೋ ಫುಲ್ಲು ನೋಡಿ ಏನು ಅಂತ ಅಂದ್ಬಿಟ್ಟು. ಸೊ ತುಂಬಾ ವರ್ಷ ಆಯಿತು ಅಂತ ಹೇಳ್ಬೋದು. ನಾವು ಲಾಸ್ಟ್ ಹೋಗಿದ್ದು ನಮ್ಮ ಮದುವೆ ಫಿಕ್ಸ್ ಆಗಿತ್ತು. ಸೊ ಮತ್ತೆ ನಂದು ಈ ಒಂದು ಹರಕೆ ಕೂಡ ಐತೆ ದೇವಸ್ಥಾನಕ್ಕೆ. ನಾವು ಹೋಗೋಕ್ಕೆ ಆಗಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದಾಗೆಲ್ಲ ಈ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಈ ದೇವಸ್ಥಾನಕ್ಕೆ ಹೋಗ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರತ್ತೆ ಈ ದೇವ್ರ ಮಹಿಮೆ ಏನು ಅಂತ ಅಂದ್ಬಿಟ್ಟು. ಸೊ ಯಾವಾಗ ಅಂದರೆ ಅವಾಗ ಹೋಗೋಣ ಅಂತ ಅಂದರೆ ತಳ್ಳಾಗ್ತಾನೇ ಇರುತ್ತೆ. ಹಿಂಗೆ ಹೋಗ್ಬಿಡ್ಬೇಕು, ಸಡನ್ನಾಗಿ ಹೋಯ್ತೀವಿ ಅಂದರೆ ಹೋಗ್ಬಿಡ್ಬೇಕು, ಅವಾಗಲೇ ಹೋಗೋಕ್ಕಾಗೋದು. ಸೊ ಯಾವುದೇ ಪ್ಲ್ಯಾನ್ ಇರಲಿಲ್ಲ ನಮಗೂ. ನಾನು ಮದುವೆ ಆದಾಗಿಂದ ಹೇಳ್ತಿದ್ದೆ ನಂದೊಂದು ಹರಕೆ ಐತೆ, ಕರ್ಕೊಂಡೋಗಿ ಅಂತ. ಬಟ್ ನಮ್ಗೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ದೇವರೇ ನಮ್ಮನ್ನು ಕರ್ಸ್ಕೊತಾ ಇದ್ದಾನೆ ಅಂತ ಅನ್ಕೋಬೋದು. ಸೊ ಫೈನಲಿ ನಾವಿವತ್ತು ಹೋಗ್ತಾ ಇದ್ದೀವಿ. ನಾವು ಲಾಸ್ಟ್ ಹೋಗಿದ್ದು ನನ್ನ ಮದುವೆ ಫಿಕ್ಸ್ ಆಗಿತ್ತು. ಸೊ ಇನ್ನೊಂದು 15 ಡೇಸ್ ಇರ್ಬೋದು, ಆವಾಗ ಹೋಗಿ ಬಂದಿತ್ತು ನಾವು ಆ ದೇವಸ್ಥಾನಕ್ಕೆ. ಒಂದು ಹರ್ಸ್ಕೊಂಡಿದ್ದೆ ಗೈಸ್, ನನಗೆ ಒಳ್ಳೆ ಗಂಡ ಸಿಕ್ಕಿದ್ರೆ ನಾನು ಅಲ್ಲಿ ಅನ್ನದಾನ ಮಾಡಿಸ್ತೀನಿ ಅಂತ ನಾನು ಹರ್ಸ್ಕೊಂಡಿದ್ದೆ. ನಾನು ಇನ್ನೂ ಹರಕೆ ತೀರಿಸ್ಬೇಕು ಗೈಸ್ ಆದಷ್ಟು ಬೇಗ. ಟೈಮ್ ಕೂಡ ಬರಲಿ ಅನ್ನೋದಕ್ಕಿಂತ ನಮಗೆ ಅದು ತಾನಾಗ್ತಾನೆ ಬದುಕಿ ಬರಬೇಕು. ದೇವರೇ ಕರ್ಸ್ಕೋಬೇಕು ನಮ್ಮನ್ನ, ಗೊತ್ತಿಲ್ಲ. ಹೋಗೋಣ ಅಂತ ಹೇಳ್ತಾನೆ ಇದ್ದೆ. ನಾನು ಮದುವೆ ಆದಾಗಿಂದ ಹೇಳ್ತಾನೆ ಇದ್ದೆ. ಮತ್ತು ಚಾಮುಂಡೇಶ್ವರಿಗೆ ಮಡ್ಲಕ್ಕಿ ಕೊಡಬೇಕು, ಆ ದೇವ್ರಿಗೂ ಹರಕೆ ಐತೆ, ಅಲ್ಲೂ ಹೋಗಿಲ್ಲ. ಆಮೇಲೆ ನಮ್ಮ ಮನೆ ದೇವರು ಬೈಲಂಜನೇಯ ಸ್ವಾಮಿ, ಅದಕ್ಕೂ ಹರಕೆ ಐತೆ, ಅದನ್ನು ಸಹ ತೀರಿಸಿಲ್ಲ. ಈ ಸಲ ನಮ್ಮ ಪಾಪು ಬರ್ತಡೇ ಐತಲ್ಲ ಗೈಸ್, ಅವಾಗ ತೀರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಹೋಗಂಗಿರಲಿಲ್ಲ. ನಮ್ಮ ಮನೆ ದೇವರು ಆಂಜನೇಯನಿಗೆ ನನಗೆ 7 ಮಂತ್ಸ್ ಪ್ರೆಗ್ನೆಂಟಲ್ಲಿ ನನಗೆ ಒಂದು ಸ್ವಲ್ಪ ತೊಂದರೆ ಅಂದರೆ ನನಗೂ ಪಾಪುಗೆ ಏನು ತೊಂದರೆ ಆಗಿರಲಿಲ್ಲ. ಬಟ್ ಏನೋ ಒಂಥರ ಮೆಂಟಲಿ ಅಂದರೆ ಒಂಥರ ಭಯ ಥರ ಎದ್ರುಕೊಂಡ್ಬಿಟ್ಟಿದ್ದೆ, ಫುಲ್ಲು ಜಾಸ್ತಿ ಎದ್ರುಕೊಂಡ್ಬಿಟ್ಟಿದ್ದೆ. ಆವಾಗ ದೇವ್ರಿಗೆ ಹೂವಿನ ಅಲಂಕಾರ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಹರಕೆ ಕಟ್ಕೊಂಡಿದ್ಕೆ ಅವಾಗ ಭಯ ಎಲ್ಲ ಹೋಯ್ತು. ನಮ್ಮ ರೂಮ್ಗೆ ಹೋಯ್ತಾ ಇರಲಿಲ್ಲ ನಾನು, ಅಷ್ಟು ಎದ್ರುಕೊಂತಿದ್ದೆ. ನಮ್ಮ ಭಾರ್ಗವನ್ನ ಕರ್ಕೊಂಡೋಗಿವ್ನು ಗೈಸ್, ಯಾವಾಗ್ಲೂ ಬಾ ಹೋಗೋಣ, ಬಾ ರೂಮ್ಗೆ ಹೋಗಿ ಬರೋಣ ಬಾ ಅಂತ ಅಂದ್ಬಿಟ್ಟು. ಏನಾದರೂ ಎತ್ಕೊಬರೋಕ್ಕೂ ಅಷ್ಟೇ ಬಾರಪ್ಪ ಭಯ ಆಯ್ತೈತೆ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಒಬ್ಬೊಬ್ಬಳೇ ಅಂತೂ ಇರ್ತಾನೆ ಇರಲಿಲ್ಲ, ನಾವು ಜಾಯಿಂಟ್ ಫ್ಯಾಮಿಲಿಲಿ ಇರುವಾಗ. ಸೊ ಅವಾಗ ಅದನ್ನು ದೇವ್ರಿಗೆ ಹರಿಸ್ಕೊಂಡಿದ್ಕೆ ಅವಾಗ ಎಲ್ಲ ಹೋಯ್ತು. ಸೊ ಮತ್ತು ಮಾರಮ್ಮ ದೇವ್ರಿಗೂ ಹರಕೆ ಐತೆ, ಸಿಕ್ಕಾಪಟ್ಟೆ ಹರಕೆ ಮಾಡ್ಕೊಂಬಿಟ್ಟಿದ್ದೀನಿ. ನನಗೆ ಹೆಲ್ದಿ ಬೇಬಿ ಹುಟ್ಟಿದ್ರೆ ನಾನು ಅಲ್ಲೂ ಸಹ ಅನ್ನದಾನ ಮಾಡಿಸ್ತೀನಿ ಅಂತ ಅಂದ್ಕೊಂಡು ಅದನ್ನು ಸಹ ಹರಿಸ್ಕೊಂಡಿದ್ದೆ. ಕರೆಕ್ಟಾಗಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಆವಾಗ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಥವಾ ನಾನು ಹೋಗಂಗಿರಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ. ಸೊ ಫೈನಲಿ ನಾವಿವಾಗ ಹೋಗ್ತಾ ಇದ್ದೀವಿ. ಅಂದರೆ ಹರಕೆಯನ್ನು ತೀರ್ಸೋಕ್ಕೆ ಹೋಗ್ತಾ ಇಲ್ಲ, ಬಟ್ ಒಂದು ರೀಸನ್ ಅಂತೂ ಖಂಡಿತವಾಗ್ಲೂ ಇದೆ. ಏನು ಅಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಲ್ಲ ಗೈಸ್, ನಮ್ಮದು ಜ್ಯುವೆಲ್ ಕಳೆದೋಗಿತ್ತಲ್ಲ ಗೈಸ್, ಅದ್ರ ಬಗ್ಗೆ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ಯಾಕೆಂದರೆ ಇದನ್ನ ನಮ್ಮ ಇಡೀ ಫ್ಯಾಮಿಲಿಲೇ ಎಲ್ಲರೂ ಸಹ ನಂಬ್ತಾರೆ. ಚಿಕ್ಕಣ್ಣ ಸ್ವಾಮಿ ಅಂತ ಹೆಸರು ಹೇಳೋದಕ್ಕೇ ಭಯ ಆಗುತ್ತೆ ಗೈಸ್, ಅಷ್ಟು ಈ ದೇವ್ರನ್ನ ನಂಬ್ತಾರೆ. ಮತ್ತು ಇಲ್ಲಿ ಮೊದಲೆಲ್ಲ ಈ ಪೀರಿಯಡ್ಸ್ ಇದೆಲ್ಲ ಆದಾಗ ಊರಿಂದ ಹೊರಗಡೆ ಇಡ್ತಾ ಇದ್ರಂತೆ ಅವ್ರನ್ನ. ಮತ್ತು ಅವ್ರನ್ನ ಯಾರು ಮಾತಾಡ್ಸಂಗಿರ್ತಿರ್ಲಿಲ್ವಂತೆ. ನಾನು ಕೇಳಿದ ಸ್ಟೋರಿ ಮತ್ತು ನ್ಯೂಸ್ ಪೇಪರಲ್ಲೆಲ್ಲ ಬಂದಿತ್ತು ಎಲ್ಲನೂ. ಅವ್ರನ್ನ ಊರಿಂದ ಹೊರಗಡೆ ಇಡ್ತಾ ಇದ್ರಂತೆ. ಮತ್ತು ಬಾಣಂತನ ಆಗಿರುತ್ತಲ್ಲ ಅವ್ರನ್ನೂ ಅಷ್ಟೇ ಊರಿಂದ ಒಂಥರ ಗುಡಿಸ್ಲು ಕಟ್ಟಿ ಎಲ್ಲ ಹೊರಗಡೆ ಇಡ್ತಿದ್ರಂತೆ. ಬಟ್ ಇವಾಗ ಯಾವುದು ಆ ಥರ ಇಲ್ಲ.
ಎಲ್ಲ ಬಂದು ಅಂದರೆ ಗೌರ್ಮೆಂಟ್ ಎಲ್ಲ ಬಂದು ಒಂದು ಸ್ವಲ್ಪ ಎಲ್ಲ ಇದು ಮಾಡಿ ಇವಾಗೇನು ಆ ಥರ ಏನಿಲ್ಲ. ಬಟ್ ನಾವು ಹೋಗಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಲ್ಲ ಆ ಥರ ಗರಿನಲ್ಲಿ ಶೆಡ್ ಹಾಕ್ಬಿಡ್ತಾರಲ್ಲ, ಸೊ ಹಂಗಿತ್ತು. ನಾವು ಸ್ಟಾರ್ಟಿಂಗ್ ದೇವಸ್ಥಾನಕ್ಕೆ ಹೋದಾಗ ನಾವೇನಿಲ್ಲ ಅಂದರೂ ಒಂದು ನಾನು ಸ್ಕೂಲ್ಗೆ ಹೋಗೋ ಟೈಮಿಂದನೂ ಹೋಗ್ತಿದ್ದೀವಿ. ನಮ್ಮ ಇಡೀ ಫ್ಯಾಮಿಲಿ, ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ ಎಲ್ಲರೂ ಹೋಗ್ತಾರೆ ಈ ದೇವಸ್ಥಾನಕ್ಕೆ. ಮತ್ತು ಒಡವೆ ಕಳೆದೋಗಿರೋದಕ್ಕೆ ಯಾಕೆ ಹೋಗ್ತಾ ಇದ್ದೀನಿ ಅಂತಲೂ ಕೂಡ ನಾನು ಒಂದು ಸ್ಟೋರಿ ಇದೆ ನನ್ನ ಫ್ಯಾಮಿಲಿನಲ್ಲಿ. ಒರಿಜಿನಲ್ ಆಗಿ ಆ ಇನ್ಸಿಡೆಂಟ್ ಆಗಿರೋದನ್ನ ನಾನು ಇದರಲ್ಲಿ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಿಕಾಸ್ ಆಲ್ರೆಡಿ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗೈತೆ, ನಮ್ಮ ಏನು ಅಂತ ಹೇಳ್ತೀನಿ. ಸೊ ನೋಡಿ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಲ್ಲಿ. ಆ್ಯಂಡ್ ನಿಮಗೂ ಏನಾದರೂ ಯೂಸ್ ಆಗ್ಬೋದು. ಅಲ್ಲಿ ಹೋಗಿ ಬೇಡ್ಕೊಂಡ್ರೆ ಆಗುತ್ತಂತೆ. ಮತ್ತೀಗ ಒಂಥರ ಭಯ ಗಾಯಿಸ ದೇವಸ್ಥಾನಕ್ಕೆ ಏನಾದರೂ ಹೋಗಿ ಕೈ ಎತ್ಬಿಟ್ರೆ ದೇವಸ್ಥಾನಕ್ಕೆ ಹೋಗಿ ಅದು ಹಂಗೆ ನಮಗೆ ತಟ್ಬಿಡ್ತಂತೆ. ಮತ್ತು ಇನ್ನೊಂದೇನು ಅಂದರೆ ಅದು ಆಪೋಸಿಟ್ ಅವರು ಬಂದಲ್ಲಿ ಕೈ ಎತ್ತಿದ್ರೆ ಇಬ್ರಿಗೂ ತಟ್ಬಿಡ್ತೈತಂತೆ. ಆ ಥರ ಸಿಕ್ಕಾಪಟ್ಟೆ. ಆಮೇಲೆ ಇನ್ನೊಂದೇನು ಅಂದರೆ, ನಾನು ಒಂದ್ಸಲಿ ನಮ್ಮ ಫ್ಯಾಮಿಲಿ ಜೊತೆನೇ ಹೋಗಿದ್ವಿ. ಆವಾಗ ಏನು ಅಂತ ಅಂದರೆ, ಇವಾಗ ಇಬ್ಬರು ಒಂದೇ ಫ್ಯಾಮಿಲಿ, ಅವರು ಇವ್ರಿಗೆ ಇದು ಮಾಡಿರೋದು, ಇವರು ಅವರು ಕೆಟ್ಟದಾಗಲಿ ಅಂತ ಬಯಸಿರೋದು. ಸೊ ಇಬ್ರಿಗೂ ತಟ್ಟಿ ಅವ್ರು ಏನು ಮಾಡ್ತಿದ್ರು ಅಂದರೆ, ಏನೋ ಕಟ್ಟೆ ಥರ ಮಾಡಿ ಅದರಲ್ಲಿ ನೀರೆಲ್ಲ ಬಿಟ್ಟು ಹೂನಾರೆಲ್ಲ ಹಾಕೊಂಡು ಬಿಡ್ತು ಅನ್ಸ್ಕೊಳ್ಳೋ ಆ ಥರ ಏನೇನೋ ಐತೆ ಗೈಸ್ ಇಲ್ಲಿ. ಸೊ ಅದೆಲ್ಲ ನಮ್ಗೆ ಹೇಳೋಕ್ಕೆ ಭಯ ಆಯ್ತೈತೆ, ಮತ್ತು ಅದು ನೋಡೋಕ್ಕೂ ಭಯ ಆಯ್ತೈತೆ. ಅಷ್ಟು ಸಿಕ್ಕಾಪಟ್ಟೆ ತಟ್ಟುಬಿಡ್ತೈತೆ ಆ ದೇವಸ್ಥಾನಕ್ಕೆ ಹೋದರೆ. ಆ ದೇವ್ರ ಹೆಸರು ಕೇಳೋಕ್ಕೆ ಭಯ, ಹೇಳೋಕ್ಕೆ ಭಯ. ಸೊ ನಮ್ಮೂರಲ್ಲಂತೂ ಎಲ್ಲರೂ ಹೋಯ್ತಾರೆ, ನಮ್ಮ ಇಡೀ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿಯಲ್ಲಿ ಊರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಹೋಯ್ತಾರೆ. ಸೊ ನಾವು ಮದುವೆ ಆಗಿ ಅವಾಗ ಇನ್ನೊಂದು 15 ಡೇಸ್ ಇದೆ ಮದುವೆಗೆ ಅನ್ನೋ ಟೈಮಲ್ಲಿ ನಾವು ಹೋಗಿದ್ದಿದ್ದು. ನಾವೆಲ್ಲೂ ಹೋಗಿರಲಿಲ್ಲ ಮದುವೆಗೆ ಮುಂಚೆ. ಸೊ ಅದೊಂದು ಪ್ಲೇಸು ಪ್ಲೀಸ್ ನನ್ನನ್ನು ಕರ್ಕೊಂಡೋಗಿ ಅಂತ ಹೇಳಿದಾಗ ನಮ್ಮ ಹಸ್ಬೆಂಡು ಕರ್ಕೊಂಡೋಗಿದ್ರು. ಅವ್ರ ಕಡೆ ಫ್ಯಾಮಿಲಿಲಿ ಯಾರಿಗೂ ಹೇಳಿರಲಿಲ್ಲ. ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸಿಟಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬಂದು ನಮ್ಮ ಮನೇಲಿ ಹೇಳಿದಾಗ ನಾನು ಆ ಥರ ಹೇಳ್ದೆ ಎಲ್ಲೂ ಹೋಗಲ್ಲ. ನಮ್ಮ ಮನೇಲಿ ಹೇಳಿದ್ದೆ ಇನ್ನೊಂದು 15 ಡೇಸ್ ಇತ್ತು ಮದುವೆಗೆ. ಆವಾಗ ಹೋಗಿ ನಾವು ನೋಡಿ, ಹಿಂಗೆ ಹಸ್ಬೆಂಡ್ ರಾಮಳಿ ಕಡೆಗೆ ಹೋಗೋದು, ನಾವು ಬಂದರೆ ಹಿಂಗಸಿಂದ ಬರ್ತೀವಿ. ಸೊ ಸುಳ್ಳು ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ಕರ್ಕೊಂಡೋಗಿತ್ತು. ಸಿಟಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬಂದು ನಾನೊಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಿಟ್ಟು ಮನೆಗೆ ಬಿಟ್ಟು ಮತ್ತೆ ವಾಪಸ್ ಹೋದ್ರು. ಸೊ ಇದೇ ಟೈಮ್ ಅನ್ಸುತ್ತಲ್ವಾ ಹಸ್ಬೆಂಡ್, ಫೆಬ್ರವರಿ ಮಂತಲ್ಲೇನೋ ಇರ್ಬೋದು. ನಮ್ಮ ಮದುವೆಗೆ ಇನ್ನು ಕರೆಕ್ಟಾಗಿ ಇನ್ನೊಂದು 15 ಡೇಸ್ ಇತ್ತು. ಆವಾಗ ನಮ್ಮ ಮಾಮ ಫೋನ್ ಇನ್ನೊಂದು 15 ದಿವಸ ಐತೆ ಮದುವೆಗೆ, ನೀನು ಅಲ್ಲಿ ತಿರುಗಾಡ್ತೀಯಾ ಅಂತ ಅಂದ್ಬಿಟ್ಟು ಬೈದಿತ್ತು ನಮ್ಮ ಮಾಮ. ನಮ್ಮ ಅಮ್ಮನಿಗೆಲ್ಲ ಹೇಳ್ಬಿಟ್ಟು ಹೋಗಿದ್ದೆ ಗೈಸ್, ನಾನು ಆ ಥರ ಎಲ್ಲ ಕೇಳ್ದೆ ಎಲ್ಲೂ ಹೋಗಲ್ಲ. ನಾವು ಕಾಲೇಜ್ ಡೇಸ್ ಇರುವಾಗಲೇ ನಾವು ಕೇಳ್ದೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಹೋಗ್ಬಿಟ್ಟು ಬಂದಾದರೂ ನಾನು ಹೇಳಿವ್ನು, ನಾನು ಆ ಥರ ನಮ್ಮ ಅಮ್ಮನ ಹತ್ರ ಎಲ್ಲ ಮುಚ್ಚಿಡಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ನಾವು ಪಾಪ ಹೋದ್ಮೇಲೆ ಹೋಗಿರಲಿಲ್ಲ, ಇವಾಗೇ ಹೋಯ್ತಾ ಇರೋದು. ಒಂಥರ ಖುಷಿಯಾಗುತ್ತೆ ಅಲ್ಲೋದ್ರೆ, ಒಂಥರ ಸಮಾಧಾನ ನೆಮ್ಮದಿ ಅನಿಸುತ್ತೆ ಗೈಸ್ ಅಲ್ಲೋದ್ರೆ. ನನಗೆ ಯಾವಾಗ ಬೇಜಾರಾಗೋದು ಅವಾಗೆಲ್ಲ ನಾನೇನಿಲ್ಲ, ನನ್ನ ಮಂತ್ಲಿ ಏನಿಲ್ಲ ಅಂದರೂ ಮಂತ್ಲಿ ಒಂದ್ಸತಿ ಆದರೂ ನಾನು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಿದ್ದೆ ಗೈಸ್. ಅಷ್ಟು ನನಗೆ ಈ ದೇವರಂದ್ರೆ ಅಷ್ಟು ಸಿಕ್ಕಾಪಟ್ಟೆ ಇಷ್ಟ. ಈ ದೇವರಂದರೆ ಒಂದ್ಸಲ ಆದರೂ ಹೋಗ್ಬರ್ತಾ ಇದೆ, ಮಂತ್ಲಿ ಒಂದ್ಸಲ ಆದರೂ ಹೋಗ್ಬರ್ತಾ ಇದೆ. ಹೋಗೋಕ್ಕೆ ಆಗಿರಲಿಲ್ವಲ್ಲ. ಮತ್ತು ಸಿಕ್ಕಾಪಟ್ಟೆ ಬೇಜಾರಾದಾಗ ಫೋನೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಬಸ್ ಹತ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು, ಅಲ್ಲೊಂದು ಮರ ಐತೆ, ಅರಳಿ ಮರ, ಅಲ್ಲೆಷ್ಟು ತಣ್ಣು ಗಾಳಿ ಬೀಸ್ತೈತೆ. ದೇವಸ್ಥಾನದೊಳಗಡೆನೂ ಅಷ್ಟೇ ಗೈಸ್, ಎಷ್ಟು ತಣ್ಣು ಗಾಳಿ ಬೀಸುತ್ತೆ ಗೊತ್ತಾ. ಮತ್ತು ಈ ದೇವಸ್ಥಾನ ಬಗ್ಗೆ ಇನ್ನೂ ಒಂದು ಸ್ವಲ್ಪ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ನಾವೇನಿಲ್ಲ ಅಂದ್ರೆ ಒಂದು 15 ಇಯರ್ಸಿಂದ ನಾವು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗಾಯ್ಸ್, ದೇವಸ್ಥಾನ ತೋರಿಸ್ತೀನಿ ಹೆಂಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಏನು ಹೇಳ್ತಾರೆ ಅಂತಲೂ ಸಹ ನಾನು ಇದರಲ್ಲಿ ಹೇಳ್ತೀನಿ. ಬಟ್ ಅದೆಲ್ಲ ಕ್ಯಾಪ್ಚರ್ ಮಾಡಲ್ಲ, ಅವರು ಗೊತ್ತಿಲ್ಲ, ಅಲ್ಲಿ ಅದಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ ಅನಿಸುತ್ತೆ. ಸೊ ನೋಡೋಣ
ಏನಾಗುತ್ತೆ, ಏನ್ ಹೇಳ್ತಾರೆ